PDO ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು ಮತ್ತು ಸಂಕ್ಷಿಪ್ತ ವಿವರಣೆ ಸರ್. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶ ಏನು? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಎಂದರ್ಥ. ಹಾಗಾಗಿ 20 ಈ ಉಪಗ್ರಹದ ಉದ್ದೇಶ ಏನು ಅಂದ್ರೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಸಲುವಾಗಿ ಏನಂದ್ರೆ ಇದನ್ನು ಉಡಾವಣೆ ಮಾಡಲಾಗಿದೆ. ನೆಕ್ಸ್ಟ್ ವರ್ಡ್, ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ ದೇಶದ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳ್ಯಾರ. ಹಾಗಾಗಿ ಸಾರ್ಕ್ ದೇಶದ ಸದಸ್ಯತ್ವ ಚೀನಾ ದೇಶವು ಹೊಂದಿಲ್ಲ. 1985ದಲ್ಲಿ ಸ್ಥಾಪನೆಗೊಂಡ ಸಾರ್ಕ್ ಇದು ಏನಂದ್ರೆ ಕೇಂದ್ರ ಸ್ಥಳ ಏನಂದ್ರೆ ನೇಪಾಳದ ಕಠ್ಮಂಡು. ಮೊದಲನೆಯ ಸಭೆ ಇರುವುದು ಢಾಕಾ, ಎರಡನೆಯದು ಬೆಂಗಳೂರು. ಹಾಗಾಗಿ ಸಾರ್ಕ್ ಸಭೆಯಲ್ಲಿರುವ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅದಾವ ಅಂದ್ರೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ. ನೆಕ್ಸ್ಟ್ ಈ ಕಡೆ ಭೂತಾನ, ಬಾಂಗ್ಲಾದೇಶ ಮತ್ತು ಭಾರತ. ಶ್ರೀಲಂಕಾ ಏನದಂದ್ರೆ ಈ ದೇಶಗಳು ಏನದಂದ್ರೆ ಅದರ ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳು. ಹಾಗಾಗಿ ಭಾರತದ ಪಕ್ಕದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳು ಅದರ ಸದಸ್ಯತ್ವವನ್ನು ಹೊಂದಿವೆ. ಬಾಂಗ್ಲಾದೇಶದ, ಭೂತಾನದ, ನೇಪಾಳ ಅದ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್ ಇಷ್ಟು ಇದರ ಸದಸ್ಯತ್ವ ಹೊಂದಿವೆ. ಪ್ಯಾರಿಸದಲ್ಲಿ ನಡೆದಿರುವ ಒಲಿಂಪಿಕ್ಸ್ದಲ್ಲಿ ಭಾರತದ ಜ್ಯೋತಿಯನ್ನು ತೆಗೆದುಕೊಂಡು ಹೋದವರು ಯಾರು ಅಂದ್ರೆ ಕ್ರೀಡಾ ಜ್ಯೋತಿಯನ್ನು ಅಭಿನವ ಬಿಂದ್ರಾ ಅವರು. ಮಹಿಳಾ FGM ಇದರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನದ ಕೇಳ್ತಾರ. ಅವಳ ಧ್ವನಿ ಅವಳ ಭವಿಷ್ಯವಾಗಿದೆ. ಕಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಗೆ ಏನು ಉಂಟಾಗುತ್ತದೆ ಅಂದ್ರೆ ಕೆಂಪು ರಕ್ತ ಕಣಗಳು ಕನ್ಸಾಲಿಡೇಟೆಡ್ ಆಗ್ತದೆ, ರಕ್ತನೇ ಮೂವ್ ಆಗಲ್ಲ ಮುಂದೆ. ಹಾಗಾಗಿ ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ. ರಿಪೋ ರೇಟ್ ಎಂದರೆ ಏನು ಅಂದ್ರೆ RBI ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲ, ಅದರ ಮೇಲೆ ವಿಧಿಸಬಹುದಾದ ಬಡ್ಡಿಯ ದರ. ಈ ಸದ್ ರಿಪೋ ರೇಟ್ ಎಷ್ಟದ ಅಂದ್ರೆ 6.50 ಅಂಥೇಳಿ ಅದ ಸರ್. ದಿವಾನ್ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಸ್ಥಾವರದ ಹಳೆಯ ಹೆಸರು ಏನು ಅಂದ್ರೆ ಶಿವನ ಸಮುದ್ರಂ ಜಲ ವಿದ್ಯುತ್ ಯೋಜನೆ, ಕಾವೇರಿ ನದಿಗೆ ನಿರ್ಮಿಸಲಾಗಿತ್ತು. ಕಾಳಿ ಜಲ ವಿದ್ಯುತ್ ಯೋಜನೆ ಎಲ್ಲದಂದ್ರೆ ಉತ್ತರ ಕನ್ನಡದಾಗದ. ಶಿರಾವತಿ ಜಲ ವಿದ್ಯುತ್ ಯೋಜನೆನೂ ಉತ್ತರ ಕನ್ನಡದಲ್ಲಿನೇ ಬರ್ತದೆ ಸರ್, ಸರಿ, ಶಿವಮೊಗ್ಗ. ಇನ್ನು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಇವುಗಳನ್ನು ಪರಿಗಣಿಸಿರಿ. ಅತಿ ಚಿಕ್ಕ ಕೈಗಾರಿಕೆ ಅಂದ್ರೆ ಮೈಕ್ರೋ ಇಂಡಸ್ಟ್ರಿ 25 lakhsವರೆಗೆ ಏನಂದ್ರೆ ಬಂಡವಾಳವನ್ನು ಹೂಡಿಕೆ ಆಗಿರ್ತದೆ. ಹಾಗಾದರೆ ಮೀಡಿಯಂ ಸ್ಕೇಲ್ ಅಂದ್ರೆ 5 to 10 ಇರ್ತದೆ ಸರ್, ಕೋಟಿ. ಸರಿ, ಏನದಂದ್ರೆ ಇಲ್ಲಿ ಏನೋ ಒಂದೇನೋ ಸಣ್ಣ ಸ್ಮಾಲ್ ಸ್ಕೇಲ್. ಇಲ್ಲಿ ಮೈಕ್ರೋ ಇಂಡಸ್ಟ್ರಿ ಅಂದ್ರೆ 25 lakhs. ಹಾಗಾದ್ರೆ ಏನಂದ್ರೆ ಮಿನಿ ಇಂಡಸ್ಟ್ರಿ ಅಂದ್ರೆ 1 ಕೋಟಿಯವರೆಗೆ. ಮೀಡಿಯಂ ಸ್ಕೇಲ್ ಅಂದ್ರೆ 5 ರಿಂದ 10 ಕೋಟಿ ಬಂಡವಾಳ. 10 ಕೋಟಿಗಿಂತ ಹೆಚ್ಚಿಗಿತ್ತು ಅಂದ್ರೆ ದೊಡ್ಡ ಕೈಗಾರಿಕೆ, ಲಾರ್ಜ್ ಇಂಡಸ್ಟ್ರಿ ಅಂತೇಳಿ ಬರ್ತಾವ. ನೆಕ್ಸ್ಟ್ ಕ್ವಶನ್, ಇವುಗಳನ್ನ ಹೊಂದಿಸಿ ಬರೆಯಿರಿ. ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗ, ಇದು ಒಂದು ಗೊತ್ತಿದ್ರೆ ಸಾಕು, ಅಷ್ಟು ಮ್ಯಾಚ್ ದಿ ಫಾಲೋಯಿಂಗ್ ಆಗುತ್ತಾವ. ನುಗು ತೋಳಗಳ ಅಭಯಾರಣ್ಯ ಎಲ್ಲಿ ಬರ್ತದೆ? ಮೈಸೂರು. ಪುಷ್ಪಗಿರಿ ಎಲ್ಲಿ ಬರ್ತದಂದ್ರೆ ಕೊಡಗು. ಹಾಗಾಗಿ ಬಂಡೀಪುರ ಎಲ್ಲನ್ನೋದು ಚಾಮರಾಜನಗರ. ಆಪ್ಷನ್ ನಂಬರ್ A ಕರೆಕ್ಟ್. ಬೇಡ್ತಿ ನದಿ ಇನ್ನೊಂದು ಹೆಸರು ಏನು ಅಂದ್ರೆ ಗಂಗಾವಳಿ. ಇದು ಧಾರವಾಡ ಜಿಲ್ಲೆಯ ಸೋಮೇಶ್ವರ ದೇವಾಲಯದ ಸಮೀಪದಲ್ಲಿ ಉಗಮಗೊಳ್ಳುತ್ತದೆ. ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ದಕ್ಷಿಣಕ್ಕೆ ಹೋದರೆ 12 ತಿಂಗಳ ಏನಂದ್ರೆ ಮಳೆ ಆಗ್ತದ, ಅದಕ್ಕೆ ಪರಿಸರಣ ಮಳೆ ಅಂತೀವಿ. ಕರೆಕ್ಟ್ ಆಯ್ತು. ಈ ಸಮಭಾಜಕ ವೃತ್ತದಲ್ಲಿ ಪರಿಸರಣ ಮಳೆ ಆಗ್ತದಲ್ಲ, ಅಧಿಕ ಉಷ್ಣಾಂಶ ಇರೋದೇನೋ ಕರೆಕ್ಟ್, ಅಧಿಕ ತೇವಾಂಶನೂ ಇರಬೇಕು. ಇಲ್ಲಿ ಕಡಿಮೆ ತೇವಾಂಶ, ಹೈಯರ್ ಹ್ಯೂಮಿಡಿಟಿ ಬೇಕ್ರಿ. ಹಾಗಾಗಿ ಇದು ತಪ್ಪಾಗುತ್ತದೆ, ಎರಡನೇ ಹೇಳಿಕೆ. ಇದಕ್ಕೆ ನಮ್ಮ ಸರಿಯಾದ ಉತ್ತರ ಸಮರ್ಥನೆ ಅಂದ್ರೆ ಇಲ್ಲಿ ಏನದಂದ್ರೆ A ಮಾತ್ರ ಸರಿಯಾಗಿದೆ, R ತಪ್ಪಾಗಿದೆ. ನೆಕ್ಸ್ಟ್ ವರ್ಡ್, ಟೆಕ್ಟೋನಿಕ್ಸ್ ಭೂಕಂಪಗಳು. ಟೆಕ್ಟೋನಿಕ್ಸ್ ಅಂದ್ರೆ ಸ್ತರಭಂಗಗಳು, ಪದರ ಇದ್ದದಕ್ಕೆ ಟೆಕ್ಟೋನಿಕ್ಸ್ ಅಂತೀವಿ. ಸ್ತರಭಂಗ ಅನ್ನೋ ವರ್ಡಕ್ಕ ಈ ವರ್ಡ್ ಕೊಡಬೇಕು. ಟೆಕ್ಟೋನಿಕ್ಸ್ ಭೂಮಡಿಕೆ ಮತ್ತು ಸ್ತರಭಂಗಗಳು. ನೆಕ್ಸ್ಟ್ ಬರೋದು, ಕೆಳಗಿನವುಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿರಿ.
ಉತ್ತರ ಧ್ರುವ ಪ್ರದೇಶ ಪ್ರಪಂಚದಲ್ಲಿಯೇ ಅತಿ ಕಡಿಮೆ ಉಷ್ಣಾಂಶದ ದಾಖಲಾತಿಯಾಗಿದೆ. ತಪ್ಪ. ದಕ್ಷಿಣ ಧ್ರುವ ಪ್ರದೇಶ ಅಂಟಾರ್ಕಟಿಕ್ ಖಂಡ ಓಸ್ಟಾಕದಲ್ಲಿ -89 ಇರ್ತದೆ. ಓಸ್ಟಾಕ್ ಇದು ಹೇಳಬೇಕು, ಇದು ತಪ್ಪಾಯ್ತು. ಉತ್ತರ ಧ್ರುವ ಪ್ರದೇಶದಲ್ಲಿ ಆರ್ಕಿಟಿಕ್ ಮಹಾಸಾಗರ ಇದೆ. ಹೌದು, ಕರೆಕ್ಟ್ ಅದ. ಅಂದ್ರೆ ಇದರ ಅರ್ಥ ಎ ಅನ್ನೋದು ತಪ್ಪಾಯ್ತು, ಆರ್ ಅನ್ನೋದು ಏನಾಗ್ಯದ ಸರಿಯಾಗಿದೆ. ಇದು ಸರಿಯಾದ ಉತ್ತರ. ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಏನದಾವ ಅಂದ್ರೆ ಚರ್ಮ ಒರಟಾಗುತ್ತದೆ. ಚರ್ಮದಕ್ಕ ಏನಂತೀವಿ ಅಂದ್ರೆ ಚರ್ಮದಲ್ಲಿ ಇರುವುದು ಪ್ರಮುಖವಾಗಿ ಕೆರಾಟಿನ್ ಪ್ರೋಟೀನ್ ಇರ್ತದ. ಕೆರಾಟಿನ್ ಎಲ್ಲೆಲ್ಲಿ ಅದ ಇದೆಲ್ಲ ಹೇಳ್ಬೇಕು. ಇಲ್ಲಿನೂ ಅದ ನೋಡಿ. ಆಸ್ಟಿಯೋಮಲೇಷಿಯಾ ಅಂದ್ರೆ ಕಣ್ಣಿಗೆ ಬರ್ತದ. ABD ಬಂಜತನಕ ವಿಟಮಿನ್ ಇ ಕೊರತೆಯಿಂದ ಬರ್ತದ. ಹಾಗಾದರೆ ಇದಕ್ಕೆ ABD ಸರಿಯಾದ ಉತ್ತರಗಳು. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಇದು ಬರಂಗಿಲ್ಲ. ಪಾಕ್ ಲ್ಯಾಂಡ್ ಎನ್ನುವುದು ದಕ್ಷಿಣ ಅಮೆರಿಕಾ ಖಂಡದ ಪೂರ್ವ ಭಾಗದಲ್ಲಿ ಸೌತ್ ಅಟ್ಲಾಂಟಿಕ್ ಓಷಿಯನದೊಳಗೆ ಬರ್ತದೆ ಈ ಪ್ರವಾಹ ಎನ್ನುವುದು. ಜನಸಂಖ್ಯಾ ಆವರ್ತನ ಎಂದರೆ ಏನು ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆಯಲ್ಲಿ ಉಂಟಾಗುವ ಬದಲಾವಣೆಯ ಒಂದು ಪ್ರಕ್ರಿಯೆ. ಅದಕ್ಕನ್ಬೇಕು. ಸೋಷಿಯಾಲಜಿದ ಬರ್ತದೆ ಸರ್. ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಎಷ್ಟೇ ಅಡೆತಡೆ ಬಂದರೂ ನಾವು ಆರ್ಥಿಕ ಚಟುವಟಿಕೆ ನಿಲ್ಲಿಸುವುದಿಲ್ಲ. ಈ ಕಾನ್ಸೆಪ್ಟ್ ಬರೀ. ಮಾನವನ ಅಗತ್ಯತೆ ಅವಶ್ಯಕತೆ ಅಂದಕ್ರ ತಿನ್ನವು ಮಾತ್ರ ಬರ್ತಾವ. ಬಂಗಾರ ಬೆಳ್ಳಿ ಖಾರ ಇದರ ಬರಲ್ಲ. ಹಾಗಾಗಿ ಮಾನವನ ಅಗತ್ಯತೆ ಅವಶ್ಯಕತೆ ಅಂದಕ್ರ ಗಂಗಾ ನದಿ ಬಯಲಿನಲ್ಲಿ ಸೆಣಬಿನ ಕೃಷಿ ಬರ್ತದೆ. ಯೂಸ್ಫುಲ್ ಅದ, ಅವಶ್ಯಕತೆ ಅದ. ಯಾಕಂದ್ರೆ ಸೆಣಬಿನದಿಂದ ಬಟ್ಟೆ ತಯಾರು ಮಾಡ್ತೀವಿ ಏನ್ರಿ. ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಮೆಕ್ಕೆಜೋಳ ಬೆಳೆಯುವುದು ಅದ. ಮೆಡಿಟೇರಿಯನ್ ಸಮುದ್ರದಲ್ಲಿ ದ್ರಾಕ್ಷಿ ರಸ ತಯಾರು ಮಾಡೋದದು. ಆದರೆ ಚಿನ್ನದ ಗಣಿಗಾರಿಕೆ ಅಗತ್ಯತೆ ಅವಶ್ಯಕತೆಯಲ್ಲಿ ಬರುವುದಿಲ್ಲ. ನೆಕ್ಸ್ಟ್, ಭಾರತದ ಬಂದರುಗಳಲ್ಲಿ ಯಾವುದು? ಇಟ್ ಇಸ್ ಅನ್ ರಿವರೈನ್ ಪೋರ್ಟ್ ಆಫ್ ಇಂಡಿಯಾ. ಟೈಡಲ್ ಪೋರ್ಟ್ ಆಫ್ ಇಂಡಿಯಾ ಕಾಂಡ್ಲಾ ಬರ್ತದೆ. ಟುಟಿಕೋರಿನ್ ಪೋರ್ಟ್ ಪರ್ಲ್ ಫಿಶಿಂಗ್ ತಮಿಳುನಾಡಿನಲ್ಲಿ ಮಾತ್ರ ಬರ್ತದೆ, ಆಂಧ್ರ ಇರಲ್ಲ. ಮಾಂದ್ರಾ ಬಂದರು ಗುಜರಾತಿನಲ್ಲಿ ಅದ, ಮಹಾರಾಷ್ಟ್ರದಲ್ಲಿ ಇಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಯಾಗಿದೆ? ಆಗ್ಯದಲ್ರಿ, ಆಗಿಲ್ಲ. ಇದಕ್ಕ ಒಂದು ಕಾನ್ಸೆಪ್ಟ್ ಇಂಗ್ಲಿಷ್ ವರ್ಷನ್ ಬೇರೆ ಕೊಟ್ಟಾನ. ಏನ್ರಿ? ಯಮುನಾ ಗಂಗಾ ನದಿಯ ಉಪನದಿ, ಕೋಶಿನು ಗಂಗಾ ನದಿಯ ಉಪನದಿ, ಗಂಡಕ್ನೋದ. ಹೂಗ್ಲಿ ಎನ್ನುವುದು ಗಂಗಾ ನದಿಯ ಇನ್ನೊಂದು ಹೆಸರು ಅದ. ಏನ್ರಿ? ಅನ್ಟ್ರೈಬ್ಯೂಟರಿ ಅಂತೇಳಿ ಇಂಗ್ಲಿಷ್ ವರ್ಷನ್ದಾಗ ಕೊಟ್ಟಾನರಿ. ಅನ್ಟ್ರೈಬ್ಯೂಟರಿ ಅಂದ್ರೆ ಉಪನದಿ ಆಗಿಲ್ಲ ಅಂತೇಳಿ ಕೇಳ್ಯಾನ. ಹೂಗ್ಲಿ ಎನ್ನುವುದು ಗಂಗಾ ನದಿಯ ಇನ್ನೊಂದು ಹೆಸರು ಆಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಪಶ್ಚಿಮ ಭಾಗ ಎರಡೂ ಭಾಗದಲ್ಲಿನೂ ಅದಾವ. ಇಲ್ಲಿ ಓನ್ಲಿ ಪೂರ್ವ ಅಂತ ಹೇಳಿ ತೋರ್ಸನಲ್ಲ, ತಪ್ಪಾಗ್ತದೆ. ಉಷ್ಣವಲಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ, 100-200 ಸೆಂಟಿಮೀಟರ್. ಕರೆಕ್ಟ. ಮ್ಯಾನ್ಗ್ರೋವ್ ಕಾಡುಗಳು ಕರಾವಳಿ ತೀರದಲ್ಲಿ ಎರಡೂ ದಿಕ್ಕಿನ ಕಾಣಿಸ್ತಾವ, ಅದನ್ನು ಕರೆಕ್ಟ್ ಅದ. ಹಿಮಾಲಯ ಪ್ರದೇಶಕ್ಕೆ ಹೋಲಿಸಿದರೆ ಇರೋದಂದ್ರ ಪರ್ಯಾಯ ಪ್ರಸ್ಥಭೂಮಿಯ ಪ್ರದೇಶ, ಹೆಚ್ಚು ಖನಿಜ ಸಂಪನ್ಮೂಲಗಳು ದಕ್ಕನ್ ಪ್ರಸ್ಥಭೂಮಿದೊಳಗದ ಹೆಚ್ಚಿಗದ. ಒಂದೇದೇ ತಪ್ಪಾಯ್ತು. BCD ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯ ತನ್ನೊಂದಿಗೆ ಗಡಿಗಳನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ 6 ಅದಾವ. ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ. ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ರಾಜ್ಯಗಳಲ್ಲಿ ಹಾದು ಹೋಗುವುದಿಲ್ಲ. ಒಡಿಸ್ಸಾ. ಹಾದು ಹೋಗುವ ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ. ಆ ನಂತರ ಏನಂದ್ರೆ ಛತ್ತೀಸ್ಗಢ ಆಗನ ಜಾರ್ಖಂಡ್, ವೆಸ್ಟ್ ಬೆಂಗಾಲ, ತ್ರಿಪುರಾ, ಮಿಜೋರಾಂ. 8 ರಾಜ್ಯಗಳು ಬೇಕು. ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರಾಜಸ್ಥಾನ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ. ಕರೆಕ್ಟ್ ಅದ. ಒಡಿಸ್ಸಾ ರಾಜ್ಯದಲ್ಲಿ ಯಾವುದೇ ಏನದಂದ್ರ ಕ್ರೂಡ್ ಆಯಿಲ್ ರಿಫೈನರಿ ಅಥವಾ ಸಿಗೋದೇ ಇಲ್ಲ. ಸಾಗರ ಸಾಮ್ರಾಟ ಎನ್ನುವುದು ಬಾಂಬೆ ಹೈದಲ್ಲಿ ಇರುವಂತ ಜಪಾನ್ ದೇಶದಿಂದ ತರಿಸಿಕೊಂಡಿರುವ ಒಂದು ಉಪಕರಣ. ಅಸ್ಸಾಮದಲ್ಲಿ ಕಚ್ಚಾ ತೈಲ ಅತ್ಯಂತ ಹಳೆಯ ರಾಜ್ಯವಾಗಿದೆ. ಕರೆಕ್ಟ್ ಅದ. ದಿಗ್ಬೋಯ್. 2ನೇ ತಪ್ಪಾಗಿದೆ. ಪ್ರತಿ ವರ್ಷ ಜುಲೈ 11ನೇ ದಿನಾಂಕದಂದು ವಿಶ್ವ ಜನಸಂಖ್ಯಾ
1990 ಸ್ಟಾರ್ಟ್ ಮಾಡಿದೆವು. ಅವತ್ತು ಜಗತ್ನಾಗ 5ನೇ ಬಿಲಿಯನ್ ಮಗು ಜನಿಸ್ತು, ಅದರ ನೆನಪಿಗಾಗಿ ಸ್ಟಾರ್ಟ್. ನೆಕ್ಸ್ಟ್ ವರ್ಡ್ ಸಬಾಲ್ಟರ್ನ್ ದೃಷ್ಟಿಕೋನ ಎನ್ನುವುದು ಏನಾಗಿದೆ ಅಂದ್ರೆ ಮೇಲಿನ ಎಲ್ಲವೂ ಸಾಮಾನ್ಯವಾಗಿ ಪ್ರತಿನಿಧಿಸುವ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣ ಪ್ರಸ್ತುತಪಡಿಸುವುದು. ರಾಜಕೀಯ ಸಾಮಾಜಿಕ ಚಳುವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಸಾಮಾನ್ಯರು ಏನದಂದ್ರ ಎತ್ತಿ ತೋರಿಸುವ ಮೂಲಕ ಸಮತೋಲನ ಕಾಪಾಡುವುದು. ರೈತ, ಬುಡಕಟ್ಟು ಸಮಾಜ, ಒಟ್ಟು ಟೋಟಲ್ ಸೋಷಿಯಾಲಜಿ ರಿಲೇಟೆಡ್ ಕ್ವಶನ್ ಇದು ಮೇಲಿನ ಎಲ್ಲವು. ಎಥ್ನೋಸೆಂಟ್ರಿಸಮ್ ಎನ್ನುವ ಕಲ್ಪನೆ ಏನದಂದ್ರ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳ ಮೌಲ್ಯವನ್ನು ಮಾಡುವುದು. ಸ್ಟೀಫನ್ ಹಾಕಿಂಗ್ ಇವರು ಯಾರು? ಬ್ಲ್ಯಾಕ್ ಹೋಲ್ಸ್ಗಳನ್ನು ಕಂಡು ಹಿಡಿದಾರ ಫಿಸಿಕ್ಸ್ದಾಗ. ನೆಕ್ಸ್ಟ್ ಓರಾನ್, ಮುಂಡಾ, ಸಂತಾಲ ಈ ಎಲ್ಲ ಜನಾಂಗಗಳು ಪ್ರಮುಖವಾಗಿ ಜಾರ್ಖಂಡದಲ್ಲಿ ಕಂಡುಬರುತ್ತಾರೆ. ಜಾರ್ಖಂಡದಲ್ಲಿ ಟ್ರೈಬಲ್ ಪೀಪಲ್ಸ್ ಮೇಜರ್ ಅದಾರ. ಹೊಂದಿಸಿ ಬರೆಯಿರಿ ಸೋಷಿಯಾಲಜಿ. ಹಾಗಾದ್ರೆ ಏನಂದ್ರೆ ಈ 2 ದಿನದ ಹಿಂದಿನ ಚಾಪ್ಟರ್ಗಳಲ್ಲಿ ಇರುವಂಥ ಕ್ವಶನ್ಗಳ್ರಿ ಇವು. ಹಾಗಾಗಿ ಯೂಟ್ಯೂಬ್ದೊಳಗೆ 1-2 ಡೇಸ್ ಬ್ಯಾಕ್ ಏನಂದ್ರೆ ಸೋಷಿಯಲ್ ಲಾಜಿ ಫಾರ್ PDO ಅಂತೇಳಿ ಕ್ಲಾಸ್ ಮಾಡಿದ್ದು, ಅದರೊಳಗೆ ಈ ಪುಸ್ತಕಗಳನ್ನು ಮೆನ್ಷನ್ ಮಾಡಿದ್ದದ ನೋಡ್ರಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. GS ಘುರೆ ಎನ್ನುವವರು ಕಾಸ್ಟ್ ಅಂಡ್ ರೇಸ್, ಇದು ಒಂದು ಪುಸ್ತಕ ನಮ್ಗೆ ಕರೆಕ್ಟ್ ಗೊತ್ತಿತ್ತು ಅಂದ್ರೆ ಮುಗಿದೈತ್ರಿ, ಓಸು ತಾನೇ ಹೊಂದಿಸ್ತೋತು. ಹಾಗಾಗಿ ಕಾಸ್ಟ್ ಅಂಡ್ ರೇಸ್ ಎನ್ನುವ ಪುಸ್ತಕ ಏನಂದ್ರೆ ಘುರ್ರೆಯವರು. ಇನ್ನು 2ನೆಯದ್ದು ಏನಂದ್ರೆ MN ಶ್ರೀನಿವಾಸ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ. ಇನ್ನು ಐರಾವತಿ ಕರ್ವೆ ಎನ್ನುವರು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್. AR ದೇಸಾಯಿ ಎನ್ನುವವರು ಡಿ ಏನದಂದ್ರೆ ಇವರು ಏನಂದ್ರೆ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕ, NCERTದೊಳಗಿನ ಕ್ವಶನ್ಸ್ ಸರಿ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವರು ಅಂದ್ರೆ ಇಲ್ಲಿ ಹೊಂದಿಸಿ ಬರೆಯದ ಕೇಳಾರ ಒಂದಿಷ್ಟು. 1ನೇದ್ದು ಸತೀಸಾಗಮನ ಪದ್ಧತಿ ನಿರ್ಮೂಲನೆಗೆ ಒತ್ತಾಯಪಡಿಸಿದರು. ಈಶ್ವರಚಂದ್ರ ವಿದ್ಯಾಸಾಗರ ಎನ್ನುವವರು ಇವರು ಏನದಂದ್ರ ವಿಧವಾ ಪುನರ್ವಿವಾಹ ಕಾಯ್ದೆ. ಸಾವಿತ್ರಿಬಾಯಿ ಫುಲೆ ಎನ್ನುವರು ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪನೆ ಮಾಡಿದರು. ದಯಾನಂದ ಸರಸ್ವತಿ ಇವರು ಬಾಂಬೆಯಲ್ಲಿ ಆರ್ಯ ಸಮಾಜ ಸ್ಥಾಪಿಸಿದರು. ಉಪನಿಷತ್ತುಗಳು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಣದ ಶುದ್ಧ ಮಾರುತಕ್ಕೆ ಹೋಲಿಸಿದಾಗ ಒಟ್ಟು ಉಪನಿಷತ್ತುಗಳ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಿದವರು ಯಾರು ಅಂದ್ರ ಮ್ಯಾಕ್ಸ್ ಮುಲ್ಲರ್. ಅವರಿಗೆ ಯಾಕೆ ತಗೋಬೇಕು ಅಂದ್ರೆ ವೇದಗಳ ಬಗ್ಗೆ ಅಧ್ಯಯನ ಮಾಡಿ ವೇದಗಳ ರಚನಾಕಾರರು ಆರ್ಯರು ಎಲ್ಲಿದಿಂದ ಮಧ್ಯ ಏಷ್ಯಾದಿಂದ ಬಂದರ ಅಂದ್ರೆ ಭಾರತದಲ್ಲಿ ವೇದಿಕ ಕಲ್ಚರ್ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದವರೇ ಮ್ಯಾಕ್ಸ್ ಮುಲ್ಲರ್. ನೆಕ್ಸ್ಟ್ ಅವಿಭಕ್ತ ಕುಟುಂಬ, ಜಾತಿ, ಗ್ರಾಮ ಈ 3 ಏನದಂದ್ರೆ ಪಿಲ್ಲರ್ಸ್ ಅಂತೇಳಿ ಯಾರು ಹೇಳ್ಯಾರಂದ್ರೆ ಐರಾವತಿ ಕರ್ವೆ. ಪುರುಷಾರ್ಥಗಳು ನಮಗೆ ಓಸು ಗೊತ್ತಿಲ್ಲ ಅಂದ್ರೆ ವೇದ ಎಂದರೆ ನಾಲೆಜ್. ನಾಲೆಜ್ ಅಂದ್ರೆ ಏನು? ಜ್ಞಾನ. ವೇದ ನಾಲೆಜ್ ಏದ ಮುಂದೆ 3 ಇದು ಒಂದೇ ಅದ ನೋಡ್ರಿ, ಹೋಲಿಕೆ ಮಾಡಿದ್ರೆ ಸಾಕು. ನೆಕ್ಸ್ಟ್ ಅನುಶೀಲನ ಸಮಿತಿ, ಯುಗಾಂತರ ಸಮಿತಿ ಇವೆರಡು ಕ್ರಾಂತಿಕಾರಿ ಸೊಸೈಟಿಗಳು. ಇದು ಢಾಕಾದ ಸ್ಥಾಪನೆ, ಇದು ಕಲ್ಕತ್ತಾದ ಸ್ಥಾಪನೆಗೊಂಡಂತಹ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹೊಂದಿದ್ದವು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್ ಮತ್ತು ರೋಷನ್ ಸಿಂಗ್, ರಾಜೇಂದ್ರ ಲಾಹೋರಿ ಇವರನ್ನ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಕಾಕೋರಿ ರೈಲು ದುರಂತದ ಘಟನೆಯಲ್ಲಿ ಬಂಧಿಸಿ ಗಲ್ಲಿಗೇರಿಸಲಾಯಿತು. ಖುದಾಯಿ ಖಿದ್ಮತ್ಗಾರ್ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಭಾರತದಲ್ಲಿ ಕಾನೂನು ಭಂಗ ಚಳುವಳಿಯ ಸಂದರ್ಭದಲ್ಲಿ ಆಗ್ನೇಯ ನೈಋತ್ಯ ವಾಯುವ್ಯ ಭಾರತದಲ್ಲಿ ಚಳುವಳಿ ಮಾಡೋದು. ಇದಕ್ಕೆ ರೆಡ್ ಶರ್ಟ್ಸ್ ಅಂತೇಳಿ ಕರೆದು ಪುರುಷರಿಗೆ, ಮಹಿಳೆಯರಿಗೆ ಬ್ಲ್ಯಾಕ್ ಡ್ರೆಸ್ ಅಂತೇಳಿ ಹೆಸರು ಕೊಟ್ಟರು. ಖುದಾಯಿ ಖಿದ್ಮತ್ಗಾರ್ ಎನ್ನುವ ಚಳುವಳಿ ಎನ್ನುವುದು ಯಾರು ಪ್ರಾರಂಭ ಮಾಡಿದ್ದು ಅಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ಇವರಿಗೆ 1987ರಲ್ಲಿ ಭಾರತ ರತ್ನ ಕೊಟ್ಟು ಗೌರವಿಸಲಾಗಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಯಾರು ಅಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ಬಚ್ಚಾ ಖಾನ್, ಗಡಿನಾಡ ಗಾಂಧಿ, ಫ್ರಾಂಟಿಯರ್ ಗಾಂಧಿ ಅಂತೇಳಿ ಕರೀತಾರೆ. ರಾಜಕೀಯದಲ್ಲಿ ಕುರಿತು ನೀತಿ ಸಾರ ಎನ್ನುವುದು ಕಮಂಡಕ ಬರೆದಿರುವಂತ ಒಂದು ಪುಸ್ತಕ. ಚರಕನು ಚರಕ ಸಾಹಿತ್ಯ, ಕೌಟಿಲ್ಯನು ಅರ್ಥಶಾಸ್ತ್ರ. ಸಾಮ್ರಾಟನೆಂಬ ಚಕ್ರಾಧಿಪತ್ಯ ಬಿರುದನ್ನು ಹೊಂದಿರುವಂತಹ ವಾಕಟಕರ ದೊರೆ ಪ್ರವರಸೇನ ಒಂದು. 2ನೆಯ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಸಾಂಚಿ ಸ್ತೂಪದಲ್ಲಿ ಸಂಪೂರ್ಣವಾಗಿ ಪಂಚಮಂಡಳಿಯ ಕುರಿತು ವಿವರಿಸಲಾದಂತಹ ವಿಷಯವಿದೆ. ಸಾಂಚಿ ಸ್ತೂಪ ಮಧ್ಯಪ್ರದೇಶ್ ಶಾಸನದಲ್ಲಿ.
ಕೆಳಕಂಡವುಗಳಲ್ಲಿ ಭಾರತದಲ್ಲಿ ಮೊದಲು ಇಟ್ಟಿಗೆಗಳಿಂದ ನಿರ್ಮಿತವಾದ ದೇವಾಲಯ ಗುಪ್ತರ ಕಾಲದಲ್ಲಿ ಭೀತರಗಾಂವ್ ಉತ್ತರ ಪ್ರದೇಶ್ ಗುಪ್ತರ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ. 1580ರಲ್ಲಿ ಅಕ್ಬರನು ಹೊಂದಿರುವ ಒಟ್ಟು ಪ್ರಾಂತ್ಯಗಳ ಸಂಖ್ಯೆ 15 ಇದ್ದು ಔರಂಗಜೇಬನು 21 ಸುಬಾ ಅಂತಿದ್ರೆ ಅವಾಗ ಸುಬಾ ಅಂತೇಳಿ ಕರೀತಾ ಇದ್ರು. ಭಾರತೀಯ ದಂಡ ಸಂಹಿತೆಯ ಕರಡು ಪ್ರತಿಯನ್ನು ಸಿದ್ಧಪಡಿಸಿದವರು ಲಾರ್ಡ್ ಮೆಕಾಲೆ ಲಾರ್ಡ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತೇಳಿ ಥಾಮಸ್ ಮೆಕಾಲೆ. ಗ್ರಾಮ ಸಮಿತಿಗಳು ಯಾರ ಕಾಲಾವಧಿಯಲ್ಲಿ ಅಂದ್ರೆ ಚೋಳರ ಕಾಲಾವಧಿಯಲ್ಲಿ. ವಿಜಿಲೇಜ್ ಅಸೆಂಬ್ಲಿ ಉತ್ತರ ಮೇರೂರು ಶಾಸನದಲ್ಲಿ ವಿವರಿಸಲಾಗಿದೆ. ನೆಕ್ಸ್ಟ್ 1905 ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವದೇಶಿ ಕರೆಯನ್ನು ಕೊಟ್ಟವರು ಯಾರು ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು. USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಾರ್ಟಿ ಸ್ಥಾಪನೆ ಮಾಡ್ತಾರಲ್ಲ ಲಾಲಾ ಹರದಯಾಳ 1913 ಲಾಲಾ ಹರದಯಾಳ ಅಂತೇಳಿ ಹೇಳ್ಬೇಕು ನಾವು. ಏನ್ರಿ ಸೋಹನ್ ಸಿಂಗ್ ಬಂಕಾ ಇದರ ಮೊದಲ ಅಧ್ಯಕ್ಷನಾತನು. ಬೆಂಗಳೂರಿನ ಬಗ್ಗೆ ಹೆಸರನ್ನು ಹೊಂದಿರುವ ಏನಂದ್ರೆ ದೇವಾಲಯ ಇರುವುದು ವೇಣುಗೋಪಾಲ ಸ್ವಾಮಿ ದೇವಾಲಯ ಅಂತೇಳಿ ಬರ್ತದ. ಆ ವೇಣುಗೋಪಾಲ ಸ್ವಾಮಿ ದೇವಾಲಯ ಎನ್ನುವುದು ವೈಷ್ಣವ ಧರ್ಮದ ದೇವಾಲಯವಾಗಿದೆ. ಸರಿಯಾದ ಜೋಡಿಯನ್ನು ಗುರುತಿಸಿರಿ. ರಾಷ್ಟ್ರದ ಮುಖ್ಯಸ್ಥ ರಾಜವಂಶಸ್ಥನಾಗಿರುತ್ತಾನೆ, ಗಣರಾಜ್ಯ ಅಲ್ಲ, ಜನರಿಂದ ಚುನಾಯಿತನಾದವನಿರ್ಬೇಕು. ಜಾತ್ಯತೀತ ಎಂದರೆ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ. ಇದು ಮಾತ್ರ ಸರಿಯಾದ, ಉಳಿದಿದ್ದೆಲ್ಲ ಹೇಳಿಕೆ ತಪ್ಪಾಗಿವೆ. ಮಂತ್ರಿಗಳನ್ನು ಯಾರನ್ನು ಮಾಡಬಹುದು ಅಂದ್ರೆ ಲೋಕಸಭೆಯ ಮೆಂಬರ್ಗಳನ್ನು ಮಾಡಬಹುದು, ರಾಜ್ಯಸಭೆಯ ಮೆಂಬರ್ನು ಮಾಡಬಹುದು, ಹೊರಗಡೆ ಇದ್ದವರಿಗೆ ಕರ್ಕೊಂಡು ಹೋಗಿ ಮೆಂಬರ್ ಮಾಡಬಹುದು. ಆದರೆ ಮಂತ್ರಿಯಾದ 6 ತಿಂಗಳದ ಒಳಗಾಗಿ ಯಾವುದಾದ್ರೂ ಒಂದು ಸದನಕ್ಕೆ ಸದಸ್ಯತ್ವ ಪಡಿಬೇಕು. ಮಂತ್ರಿ ಆಗುವಾಗ ಏನದಂದ್ರೆ 3ಕ್ಕೂ ಅವಕಾಶ ಅದ. 25 ವರ್ಷ ವಯಸ್ಸಾಗಿತ್ತು ಅಂದ್ರೆ ಅವ MP ಆಗುವ ಎಲ್ಲ ಏನದಂದ್ರೆ ಅರ್ಹತೆ ಹೊಂದ್ಯಾನಂದಂಗ ಅವನಿಗೆ ಕರ್ಕೊಂಡು ಹೋಯ್ಕೆಸಿದ್ರೆ ಅಂದ್ರೆ ಮತದಾರ ಚೀಟಿ ಒಳಗೆ ಇರಬೇಕು, ಭಾರತೀಯ ಪೌರನಾಗಿರ್ಬೇಕು. ಅವು ಉಳಿದಿದ್ದ ಕಂಡೀಷನ್ಸ್. ಆದರೆ ಏನದಂದ್ರೆ MP ಆಗುವ ವಯೋಮಿತಿ ಇತ್ತು ಅಂದ್ರೆ ಅವ್ರಿಗೂ ಒಯ್ದು ಮಿನಿಸ್ಟರ್ ಮಾಡ್ಬೋದು. 6 ತಿಂಗಳು ಆಗುವ ಒಳಗಾಗಿ ಮತ್ತೆ ಈ ಸದನಲ್ಲಿ ಸದಸ್ಯನಾಗಬೇಕು. ಅದಕ್ಕೆ ABC 3 ಕರೆಕ್ಟ್ ಆಗ್ತವ್ರೆ. ಅದಕ್ಕೆ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರ ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ, ದಕ್ಷಿಣೋತ್ತರವಾಗಿ ಸ್ವತಂತ್ರವಾಗಿ. ಆದರೆ ಎಲ್ಲಿ ಇರಂಗಿಲ್ಲ ಅದು ಅಂದ್ರೆ ಅಯಸ್ಕಾಂತೀಯ ಧ್ರುವದಲ್ಲಿ ಇರಲ್ಲ. ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವುದನ್ನು 356ರ ಕುರಿತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರೆ ರಾಷ್ಟ್ರಪತಿ ಆಳ್ವಿಕೆ ಹೇರುವುದು. ರಾಜ್ಯಪಾಲ ಪತ್ರ ಬರೋದನ್ನು ಹೇರಬಹುದು ಅಥವಾ ಸ್ವ ಇಚ್ಛೆಯಿಂದನೂ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು. ಎರಡಕ್ಕೂ ಅವಕಾಶದ. ರಾಜ್ಯಪಾಲರು ಪತ್ರ ಬರೋದು ರಾಷ್ಟ್ರಪತಿ ಮನವಿ ಮಾಡಿಕೊಂಡ್ರೆ ಮಾತ್ರ ತರಬೇಕಂತೇಳಿ ಏನಿಲ್ಲ. ಸ್ವವಿವೇಚನೆಯ ಮೇಲಿಗೂ ರಾಷ್ಟ್ರಪತಿಗಳು ಒಂದು ರಾಜ್ಯದೊಳಗ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು. ನೆಕ್ಸ್ಟ್ ಪ್ರತಿಪಾದನೆ ವಿಧಾನ ಪರಿಷತ್ತಿನ ಸ್ಥಾನ ವಿಧಾನಸಭೆಗಿಂತ ಕೆಳಗಾಗಿದೆ. ಕರೆಕ್ಟ್ ಅದ. ಇವು ಎಲ್ಲ ಓಸು ಕರೆಕ್ಟ್ ಅವ. ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆ ಅಪೇಕ್ಷೆಯನ್ನು ಅವಲಂಬಿಸಿದೆ. ಕರೆಕ್ಟ್ ಅದ. ಮೂಲತಃ MLC ಅನ್ನಂಗ್ರಿ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆ ತಿರಸ್ಕರಿಸಿದ ಕೂಡಲೇ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲ ಓಸು ಕರೆಕ್ಟ್ ಅದಾವ. R1 R2 R3. ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ರಾಜ್ಯಪಾಲರು ನಾಮಕರಣ ಮಾಡ್ತಾರ. ಆದರೆ ಕಂಡೀಷನ್ಸ್ ಏನದಾವ ಅಂದ್ರ R1 R2 R3 ಎಲ್ಲ ಸರಿ ಅದಾವ. ಅದಕ್ಕೆ ಕೇವಲ R1 R2 ಮಾತ್ರ ವಿವರಣೆ ಕೊಡ್ತಾವ. ಇದು ಸ್ಟೇಟ್ಮೆಂಟ್ ಸರಿ ಇದ್ರೂ ಅದಕ್ಕೆ ವಿವರಣೆ ಆಗಲ್ಲ. ಇದೇ ಬೇರೆ ಅವೇ ಬೇರೆ 3. ಅದಕ್ಕೆ ಏನದಂದ್ರೆ ಇದಕ್ಕೆ ಆಪ್ಷನ್ ನಂಬರ್ C ಸರಿಯಾದ ಉತ್ತರ. 52 ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕಾನೂನು ಸ್ವರೂಪದ್ದು ಅಲ್ಲ. ಏನೇನದ ನೋಡಿ, ಇದಕ್ಕೆ ಅಬ್ಸರ್ವೇಷನ್ ಮಾಡಿಸ್ತಾರ. ಜವಾಹರ್ಲಾಲ್ ನೆಹರು ಅವರು ಮಂಡನೆ ಮಾಡ್ಯಾರ. ಕರೆಕ್ಟ್ ಐತ್ರೆ. ಇದು ಕಾನೂನು ಸ್ವರೂಪದ್ದು ಅಲ್ಲ. ಹೌದು. ಯಾಕಂದ್ರೆ ಇದನ್ನ ಪ್ರಸ್ತಾವನೆಯಲ್ಲಿರುವ ವಿಚಾರಗಳನ್ನು ಸರ್ಕಾರ ಜಾರಿಗೆ ತರಲೇಬೇಕು ಅಂತೇಳಿ ನ್ಯಾಯಾಲಯ ಒತ್ತಡ ಹೇರುವ ಹಾಗಿಲ್ಲ. ಅದಕ್ಕೆ 2ನೇದೂ ಆಯ್ತು. ಇದನ್ನು ತಿದ್ದುಪಡಿ ಮಾಡಲಾಗದ್ದು ಅದ, ಮಾಡಬಹುದು ಅಂತೇಳಿ ಹೇಳ್ಬೇಕು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ ಅಂದ್ರೆ
ಎ ಮತ್ತು ಬಿ ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ನಾವು ಯಾವಾಗ ಹೇಳ್ಕೋಬೇಕು ಅಂದ್ರೆ ಎ ಮತ್ತು ಬಿ ಎರಡೇ ಸರಿಯಾದ ಉತ್ತರಗಳು ಆಗುತ್ತವೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗ್ತದೆ. ಇದು ತಿದ್ದುಪಡಿ ಮಾಡ್ಯಾರಲ್ರಿ, ಮತ್ತು ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕನೇ ತಿದ್ದುಪಡಿ ಆಗ್ಯದ. 53 ಮೊದಲ ಸಮಾಜವಾದಿ, ಜಾತ್ಯತೀತ, ಅಖಂಡತೆ ಪದಗಳನ್ನು 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. 1. ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದ ಎನ್ನುವುದು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಗಿಂತ ನ್ಯಾಯಾಲಯದ ತೀರ್ಪು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಬಂದಿದೆ. ಕರೆಕ್ಟ್ ಅದರಿ. ಹಾಗಾದ್ರೆ ಇದನ್ನ ಪಿ ಎನ್ ಭಗವತಿ ಕೃಷ್ಣ ಅಯ್ಯರ 1985 PIL ಅಂತ ಹೇಳಿ ಬರ್ತದಲ್ರಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಿಲ್, ಆ ಬೇಸಸ್ ಮ್ಯಾಗ್ರಿ ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಬೋತ್ ಆರ್ ಇಟ್ ಸೆಲ್ಫ್ ಈಸ್ ರೈಟ್, ಬಟ್ ಅದಕ್ಕೆ ಇದು ಏನೂ ಸಂಬಂಧ, ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಲ್ಲ. ನೆಕ್ಸ್ಟ್, ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟದ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚಿಸುತ್ತದೆ. ಹೌದು, ಸಚಿವ ಸಂಪುಟದ ಸದಸ್ಯರು ಆಯ್ಕೆ ಮಾಡುವುದು, ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಾಗಿದೆ. ಇಲ್ಲದ ನೋಡಿ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳ ಪರಮಾಧಿಕಾರವಾಗಿದೆ. ಅದಕ್ಕಾಗಿ ಎ ಸರಿಯಾದ ಉತ್ತರ, ಆರ್ ತಪ್ಪಾಗುತ್ತದೆ. ಇದು ತಪ್ಪಾಗ್ತದೆ. ಇವರ ಸಲಹೆ ಮೇರೆಗೆ ರಾಷ್ಟ್ರಪತಿಗೆ ಪವರ್ಸ್ ಇರ್ತಾವ. 368ನೇ ವಿಷಯಕ್ಕೆ ಸಂಬಂಧಿಸಿದಂತೆ ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ವಿಧೇಯಕನು ಸಂಸತ್ತಿನ ಜಂಟಿ ಅಧಿವೇಶನ, ಹಣಕಾಸು ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಯಾವತ್ತೂ ಜಂಟಿ ಅಧಿವೇಶನ ಕರೆಯಲು ಸಾಧ್ಯವೇ ಇಲ್ಲ. ಸಂವಿಧಾನ ತಿದ್ದುಪಡಿ ಪ್ರಸ್ತಾವನೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ಹಂಗೇನಿಲ್ಲ ರೀ, ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇಟ್ ಸೆಲ್ಫ್ ಈಸ್ ರಾಂಗ್. ಮೇಲಿನ ಯಾವುದೂ ಕರೆಕ್ಟ್ ಇಲ್ಲ. ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವಾಗ ಲೋಕಸಭೆಯು ಸರಳ ಬಹುಮತ ಮಾತ್ರ ಅಗತ್ಯವಿದೆ. ಅಸ್ತಿತ್ವದ ರಾಜ್ಯದ ಹೆಸರಿನ ಬದಲಾವಣೆ, ಅಸ್ತಿತ್ವದಲ್ಲಿ ರಾಜ್ಯದ ಗಡಿ ಬದಲಾವಣೆ, ಒಂದು ಹೊಸ ರಾಜ್ಯದ ರಚನೆ ಯಾವ ಸಂದರ್ಭದಲ್ಲಿ ಕೇಳ್ಯಾರ. ಆರ್ಟಿಕಲ್ 3 ಎನ್ನುವುದರ ಬಗ್ಗೆ ಸಂಬಂಧಿಸಿದಂತೆ ಬರ್ತದೆ. ಹಾಗಾಗಿ ಏನದಂದ್ರ ಇಲ್ಲಿ ಹೆಸರು ಬದಲಾವಣೆ, ಗಡಿ ಬದಲಾವಣೆ ಇವಕ್ಕ ಏನದಂದ್ರ ಸರಳ ಬಹುಮತ ಅವಶ್ಯಕವಾಗಿದೆ. ಎ ಮತ್ತು ಬಿ ಅಂಥೇಳಿ ಟಿಕ್ ಹಾಕ್ಬರ್ಬೇಕು. ನೆಕ್ಸ್ಟ್, ಕೆಳಕಂಡ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ. ಎಲ್ಲ ಕರೆಕ್ಟ್ ಅದಾವ. ಇದು ಫೈನಾನ್ಸ್ ಬಿಲ್ ಅಲ್ಲ, ಇದಕ್ಕೆ ಫೈನಾನ್ಸ್ ಕಮಿಷನ್ ಅದ, ಇದೇ ತಪ್ಪಾಗುತ್ತದೆ. ಉಳಿದಿದ್ದೆಲ್ಲ ಕರೆಕ್ಟ್ ಅದಾವ್ರಿ. ಒತ್ತಡದ ತಂಡ, ಪ್ರೆಸರ್ ಗ್ರೂಪ್ಸ್ ಗೌರ್ಮೆಂಟ್ ಮ್ಯಾಗ ಬಹಳಷ್ಟು ಪ್ರೆಸರ್ ಹಾಕಿ ಕೆಲಸ ಮಾಡ್ಬೇಕಂದಿರ್ತದೆ. ಬೋತ್ ಎ ಅಂಡ್ ಆರ್ ಎರಡೂ ಕರೆಕ್ಟ್ ಅದಾವ. ನೆಕ್ಸ್ಟ್, ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ, ಇದೆ. ಅವಿಶ್ವಾಸ ನಿರ್ಣಯ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಂಡನೆಯಾಗುತ್ತದೆ ಸರ್ಕಾರಕ್ಕೆ. ಹೌದು, ಯಾಕಂದ್ರೆ ಅದು ಚುನಾಯಿತ ಸದನವಾಗಿರ್ತದೆ. ಇದು ಕರೆಕ್ಟ್ ಅದ. ಹಾಗಾಗಿ ಉಲ್ಲೇಖವಿಲ್ಲ ಅಲ್ಲ, ಉಲ್ಲೇಖವಿದೆ. ಇದಕ್ಕೆ ನಾವು ಎ ಮತ್ತು ಬಿ ಎಂದಕ್ಕರೆ ಬಿ ಮಾತ್ರ ಏನಾಗಿದೆ ಅಂದ್ರೆ ಸರಿಯಾಗಿದೆ. ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ಮೂಲತತ್ವಗಳ ಅಡಿಯಲ್ಲಿ ಈ ಕೆಳಕಂಡ ಉಪಬಂಧಗಳನ್ನು ರಾಜ್ಯ ನಿರ್ದೇಶಕ ಏಕರೂಪ ನಾಗರಿಕತೆಯದ, ಗ್ರಾಮ ಪಂಚಾಯತಿನೋದ, ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆ ಅದ, ಬಿಡುವಿನ ವೇಳೆ ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸುವುದು ಅದ. ಎಲ್ಲ ಕೆಲಸಗಾರರಿಗೆ ಸಾಂಸ್ಕೃತಿಕ ಅವಕಾಶ ಅಂತೇಳಿ ವರ್ಡ್ ಕೊಟ್ಟಾರನ್ರಿ. ಎ ಬಿ ಸಿ 3 ಕರೆಕ್ಟ್ ಅದಾವ. ಎ ಬಿ ಸಿ 3. ಹಾಗಾದರೆ ಎಲ್ಲ ಕೆಲಸಗಾರರಿಗೆ ಯುಕ್ತ ಬಿಡುವಿನ ವೇಳೆಯಲ್ಲಿ ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸುವುದು, ಹಿಂಗಂದ್ರೆ ಏನು ಅನ್ನೋದೇ ಅದರದ್ದು. ಇವು 3 ಎ ಬಿ ಸಿ ಕರೆಕ್ಟ್ ಅದಾವ. ಎ ಬಿ ಸಿ
ಅವು ಮೂರು ಕರೆಕ್ಟ್ ಅದಾವ ಅಂದ್ರೆ ಅದರ ಸಂಗಟ ಇದನ್ನು ತೊಗೊಳ್ಳೇಬೇಕು. ABCD ಆಗ್ತದೆ ಆನ್ಸರ್. ನ್ಯಾಯ ಎನ್ನುವುದರದ ಏನೇನದ ಕಲ್ಪನೆ ನೋಡಿ. ಈ ಕ್ವಶನ್ ನಂಬರ್ 62ನೇದು ಜಸ್ಟಿಸ್ ಅಂತೇಳಿ ವರ್ಡ್ ಅದಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಏನ್ ತೋತೀವಿ ನಾವು? ಪಾರಿತೋಷಕ ದಂಡನೆಗಳ ನೀಡಿಕೆ, ವಿವರಣಾತ್ಮಕ ಪರಿಕಲ್ಪನೆ, ನೈತಿಕ ಪ್ರಮಾಣಿತ ಪರಿಕಲ್ಪನೆ, ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ. ಇಲ್ಲಿ ನಮಗ ಏನದಂದ್ರೆ ABCD 4 ಸರಿಯಾದ ಉತ್ತರಗಳು. ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣೆ ಅಂದ್ರೆ JC ಕುಮಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆಯಿತು. ಲ್ಯಾಂಡ್ ರಿಫಾರ್ಮ್ಸ್ ಅಂತೇಳಿ ಬರ್ತದ. ಇದನ್ನ ನೇಮಕ ಮಾಡಿದ್ದು ಏನದಂದ್ರೆ JC ಕುಮಾರಪ್ಪ ಎನ್ನುವುದು 1949ರಲ್ಲಿ ಆದಂತಹ ಸಮಿತಿ ಇದು. ಇಲ್ಲಿ 64ನೇ ಕ್ವಶನ್ನ ಒಂದಿಷ್ಟು ವಿಚಾರಗಳದಾವ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ, ಹಿಂದೂ ಉತ್ತರಾಧಿಕಾರ ಅಧಿನಿಯಮ, ಮೈಸೂರು ಗೇಣಿದಾರರ ಅಧಿನಿಯಮ, ಕರ್ನಾಟಕ ಭೂ ಸುಧಾರಣಾ. ಇದು ಒಂದೇ ಒಂದು ಸರಿಯಾದ, ಉಳಿದಿದ್ದು ಓಸು ತಪ್ಪದವ್ರು ಇದ್ರೊಳಗೆ. ಹಾಗಾದರೆ 64, 56, 61 ಆಗಬೇಕು. ಇದಕ್ಕ 1964ರಲ್ಲಿ ಆಗಬೇಕು. ಎರಡನೆಯದ್ದು 1956, 61. 56, 1961. ಇದನ್ನೂ ತಪ್ಪದ, ಇದನ್ನೂ ತಪ್ಪ. ಅಂದ್ರೆ ಇಲ್ಲಿ ಒಂದು ಜೋಡಿ ಮಾತ್ರ ಸರಿಯಾಗಿದೆ. ಕ್ವಶನ್ ನಂಬರ್, ಸರ್ವೋದಯ ಚಳುವಳಿ ಎನ್ನುವುದು ಆಚಾರ್ಯ ವಿನೋಬಾ ಭೂದಾನ ಚಳುವಳಿ ಆಚಾರ್ಯ ವಿನೋಬಾ ಭಾವೆಯವರು. ಸರ್ವೋದಯ ಎನ್ನುವುದು ಯಾರು ಅಂದ್ರ ಮಹಾತ್ಮ ಗಾಂಧೀಜಿ, ಹಸಿರು ಕ್ರಾಂತಿ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯಾನ್. ಏದ ಮುಂದ 1 ಬರಬೇಕು, ಆನಂತರ ಬೀದ್ ಮುಂದ 3 ಬರಬೇಕು. 1, 3 ಅಂದಕ್ರ ಇದು ಸರಿಯಾದ ಉತ್ತರ. ನೀರಾವರಿ ಸೌಲಭ್ಯಗಳ ಕೊರತೆಯಿಂದ ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಯಾಗುತ್ತದೆ. ಹೌದು, ಕರೆಕ್ಟ್ ಅದ. ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆ ಕಡಿಮೆ ಮಾಡುತ್ತದೆ. A ಮತ್ತು B ಎರಡೂ ಕರೆಕ್ಟ್ ಅದಾವ. ಒಂದಕ್ಕೆ ಇನ್ನೊಂದು ಸರಿಯಾದ ವಿವರಣೆನೂ ಆತವ್ರಿ. ಇವು ನೀರಿದ್ರೆ ಬೆಳೆ ಇನ್ನೂ ಸಮೃದ್ಧವಾಗಿ ಬರ್ತದ ಅಂದಂಗ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಎನ್ನುವುದು 2021ರಲ್ಲಿ ಘೋಷಿತವಾದಂತಹ ವಿದ್ಯಾರ್ಥಿ ವೇತನ ಒಂದು ಯೋಜನೆ ಕರ್ನಾಟಕ ಸರ್ಕಾರದಲ್ಲಿ. 73ರದಾಗ 3 ಶ್ರೇಣಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಅದ. ಪ್ರತಿ 5 ವರ್ಷಗಳಿಗೆ ಚುನಾವಣೆ ಅದ. SC ST ಮೀಸಲು ಅದ. ಹಾಗಾದರೆ ABC 3 ಕರೆಕ್ಟ್ ಅದಾವ. ಗ್ರಾಮ ಪಂಚಾಯತಿ ನೀತಿ ನಿರ್ದೇಶಕ ತತ್ವಗಳು ಅಂತೇಳಿ ಬರ್ತಾವ. ಆ ಗ್ರಾಮ ಪಂಚಾಯತಿ ನೀತಿ ನಿರ್ದೇಶಕ ತತ್ವಗಳಲ್ಲಿ ಯಾವುದು ಬರಂಗಿಲ್ಲ ಅಂತ ಕೇಳ್ಯಾರ. ಏನ್ ಇದರಲ್ಲಿ ಬರಲಾರದ ಅಂಶಗಳು ಯಾವುವು ಅಂತೇಳಿ ಅಲ್ಲಿ ಕ್ವಶನ್ ಕೇಳಿದ್ರ ಪ್ರಕಾರ ಕ್ವಶನ್ ನಂಬರ್ 73 ಇದರಲ್ಲಿ ಏನದಂದ್ರ ಕೆಳಕಂಡ ಯಾವುದು ಏನದಂದ್ರ ಒಳಗೊಂಡಿಲ್ಲ. ಇಲ್ಲಿ ಏನದ ಗೊತ್ತನ್ರಿ, ಕೃಷಿ ಏತರ ಕೈಗಾರಿಕೆ ತಿಳುವಡದಲ್ಲ, ಕೃಷಿ ಕೈಗಾರಿಕೆ ಆಗ್ತದೆ. ಅದಕ್ಕೆ ಇದು ಇಲ್ಲ. ಇದು ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮಧ್ಯಪ್ರದೇಶ ಜಾರಿಗೆ ಬಂತು, ಆಮ್ಯಾಗ ಕರ್ನಾಟಕನೇ ಬಂದದ ಮೇ 10ನೇ ತಾರೀಕಿಂದ. ಪಂಚಾಯತ್ ರಾಜ ಅದನ್ನು ಕರೆಕ್ಟ್ ಅದ, ಈ ಡೇಟ್ನು ಕರೆಕ್ಟೇ ಅದ ಸರ್. ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರಂದ್ರ ಆಲ್ ಆರ್ ಕರೆಕ್ಟ್, ಎಲ್ಲವೂ ಸರಿಯಾದ ಅಂಶಗಳೇ ಆಗ್ಯಾವ. 74ನೇದಕ್ಕ ಓಸು ಉತ್ತರಗಳು ಸರಿಯಾಗಿ ಇವೆ, ಮೇಲಿನ ಎಲ್ಲವೂ ಸರಿಯಾಗಿವೆ. ಕ್ವಶನ್ ನಂಬರ್ 76 ಇದಕ್ಕ ಮೆಂಟಲ್ ಎಬಿಲಿಟಿ ಕ್ವಶನ್ ಅದ. ಕ್ವಶನ್ ನಂಬರ್ ಇದಕ್ಕ ಸರಿಯಾದ ಉತ್ತರ ಯಾವ್ದಾಗ್ತದಂದ್ರೆ ಆರ್. ಇದನ್ನು ಡೈರೆಕ್ಷನ್ ಹಾಕಿದ್ರೆ ಆಯ್ತು, ಬಂದ್ಬಿಡ್ತದೆ ಸರ್. ಎರಡನೇದ್ದು ಡಿ ಆಗ್ತದೆ. ವಿಯ ನಂತರದ ಎಡಕ್ಕೆ ಯಾರು? ಹತ್ತಿರದ ಎಡಕ್ಕೆ. ರಾಜ್ಯ ಚುನಾವಣಾ ಆಯೋಗ ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯನ ಆಯ್ಕೆ ಮಾಡಲು ಸೂಚಿಸುತ್ತದೆ. ಇದು ಹೇಳಿದ. ತಾಲೂಕು ಪಂಚಾಯಿತಿ ಸಮಿತಿಗೆ ಸಂಬಂಧಿಸಿದಂತೆ 3 ಸಮಿತಿಗಳು ಇರ್ತಾವ. ಸಾಮಾನ್ಯ ಸ್ಥಾಯಿ ಸಮಿತಿ, ಆ ನಂತರ ಏನಂದ್ರ ಅಲ್ಲಿ ಸ್ಥಾಯಿ ಸಮಿತಿಗಳು ಸರಿ ಅದಾವ ಅಂತ ಕೇಳ್ತಾರ. ಒಂದು ಹಣಕಾಸು ಬರ್ತದೆ,
ಲೆಕ್ಕ ಪರಿಶೋಧನೆ ಇದು ಬೇಕು, ಸಾಮಾಜಿಕ ನ್ಯಾಯ ಬೇಕು. ಪಿ ಮತ್ತು ಸಿ ಎರಡೂ ಬೇಕು, ಅದರ ಸಂಗಟ ಏನೋ ಒಂದು ಯಾವುದು ಬೇಕು ಅಂದ್ರೆ ಎ ಬೇಕು. ಇದರ ಹೊರಗೆ ಹಾಕಬೇಕಾಗಿದ್ದೆ ಡಿ ಹೊರಗೆ ಹಾಕ. ನೆಕ್ಸ್ಟ್ ವಾರ್ಡ್, ಒಂದು ಗುಪ್ತವಾದ ಭಾಷೆಯಲ್ಲಿ ಅಲ್ಲೇ ನೋಡಿ ಬರೋದ್ರು ಮುಟ್ಬಿಡ್ತಾವೆ ಸರ್. ಈ ಉತ್ತರದ ಸಂಖ್ಯೆನೇ ಇಲ್ಲೇ ಅದ ನೋಡಿ. ಆರ್ ಅಂದ್ರೆ ಎಷ್ಟು, ಹಿಂಗೆ 0 ಹಿಂಗೆ ಕೊಟ್ಟಿರ್ತಾರಲ್ಲ. ಆರ್ ಅಂದ್ರೆ 0, 9, 8, 5, 1, 2. ನೆಕ್ಸ್ಟ್, ಸಾಮಾನ್ಯವಾಗಿ 2 ತಿಂಗಳಿಗೆ ಒಮ್ಮೆ ಇರೋದಂದ್ರೆ ಜಡ್ಪಿ ಇರೋದಂದ್ರೆ ಸಭೆಗಳನ್ನು ನಡೀತಾವೆ. ಗ್ರಾಮ ಪಂಚಾಯತಿದ ತಿಂಗಳಿಗೆ ಒಮ್ಮೆ ನಡೀತಾವೆ. 73, 74ನೇ ತಿದ್ದುಪಡಿ ಏನಾಗ್ಯಾವ ಅಂತ ಕೇಳ್ತಾರ. ಭಾಗ 9, 9A ಮತ್ತು 11ನೇ ಅನುಸೂಚಿ, 12ನೇ ಅನುಸೂಚಿ ಇವೆಲ್ಲ ಇದ್ರಾಗೆ ಬರ್ತಾವ ಸರ್. ನೆಕ್ಸ್ಟ್, ಕರ್ನಾಟಕ 1 ಇದು ಕೇವಲ 14 ನಗರಗಳಿಗೆ ಅದ, 24ಕ್ಕೆಲ್ಲ. ಹಾಗಾಗಿ ಬಿ ತಪ್ಪಾಗಿದೆ, ಎ ಸರಿಯಾಗಿದೆ. ಎ ಮಾತ್ರ ಸರಿಯಾದ ಉತ್ತರ. ನೆಕ್ಸ್ಟ್ ಬರೋದು ಸೇವಾ ಸಿಂಧು. ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆಯ ಬಾಗಿಲಿಗೆ ತಲುಪಿಸುವ ಉದ್ದೇಶ. ಗ್ರಾಮ 1 ಎನ್ನುವುದು ಗ್ರಾಮಗಳಿಗೆ ಬರ್ತದೆ, ನಗರ ಅಲ್ಲ. ಹಾಗಾಗಿ ಎರಡೂ ಹೇಳಿಕೆಗಳು ವಾರದ 7 ದಿನಗಳು ಕೆಲಸ ಮಾಡ್ತಾವ, ತಪ್ಪಾಗಿದೆ. ಮೇಲಿನ ಯಾವುದು ಅಲ್ಲ ಹೇಳಬೇಕು. ಗಡಿಯಾರದಲ್ಲಿ ಸಮಯ ಎಷ್ಟಾಗ್ಯದ ಅಂದ್ರೆ ನಿಮಿಷದ ಮುಳ್ಳು ಎಕಡೆ ಇರಬೇಕು ಅಂದ್ರೆ ವಾಯುವೆ. ಇದು ಒಂದು ಗಡಿಯಾರ. ಫಸ್ಟ್ ಇದು 9 ಗಂಟೆ, ಇದು 10 ಗಂಟೆ 30 ನಿಮಿಷ ಅಂದ್ರೆ ಇಲ್ಲಿ ನಿಮಿಷದ ಮುಳ್ಳು ಇರ್ತದೆ, ಇದು ಗಂಟೆಯ ಮುಳ್ಳು ಆಯ್ತು. ಈ ಸದ್ಯಕ್ಕೆ ಹಿಂಗ ಅದಾವ. ಇದಕ್ಕೆ ನಾವು ದಕ್ಷಿಣ ಅಂತೀವಿ. ಇದಕ್ಕೆ ಏನಂದ್ರ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಈ ರೀತಿ ಅದಾವ. ಇಲ್ಲಿ ವಾಯುವ್ಯ ದಿಕ್ಕಿಗೆ ನಿಮಿಷದ ಮುಳ್ಳು ತರ ಇದೇ ಇಲ್ಲಿಗೆ ತಂದೆವು ಅಂದ್ರೆ ಈ ಮುಳ್ಳು ಎಲ್ಲಿಗೆ ಹೋಗ್ತದ ಅನ್ನೋದಕ್ಕೆ ಕಲ್ಪನೆ ಮಾಡ್ಕೊರಿ. ಇದು ಇಲ್ಲಿಗೆ ಬರ್ತದ, ಇದೇ ಇಲ್ಲಿ ಬರ್ತದಂದ್ರೆ ಇಷ್ಟು ಡಿಸ್ಟೆನ್ಸ್ ಅಂದಾಗ ಬರ್ಬೇಕಲ್ಲ. ಹಾಗಾದ್ರೆ ನಮಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪೂರ್ವ. ಎ ಮತ್ತು ಬಿ ಸಿ ಡಿ ಇಲ್ಲಿ ಚಿಕ್ಕಪ್ಪ ಆಗ್ತಾನ ರೀ. ನೆಕ್ಸ್ಟ್, ಪ್ರೈರಿ ಹುಲ್ಲುಗಾವಲುಗಳಲ್ಲಿ ಎಪಿಫೈಟ್ಸ ಇಲ್ಲ, ಇದು ತಪ್ಪಾಗಿದೆ. ಉಳಿದಿದ್ದೆಲ್ಲ ಒಸು ಕರೆಕ್ಟ್ ಅದಾವ. ಇದಕ್ಕೆ ಟೈಗಾ ಅಂತೇಳಿನೂ ಕರೀತಾರ ಸರ್. ನೆಕ್ಸ್ಟ್ ಬರೋದು 88ನೇದು CPCB ಮಾಲಿನ್ಯದ ಪ್ರಕಾರಗಳು ಕೇಳ್ಯಾರ. ಇದರ ಆಧಾರದ ಮೇಲೆ ಇದು ರಿಪೀಟೆಡ್ ಕ್ವಶನ್ ನೋಡಿ ಸರ್. ಆಲ್ರೆಡಿ ಈ ಕಡೆ ಏನದಾವಲ್ಲ 50 ಕ್ವಶನ್ ಸೆಂಟ್ರಲ್ ಗೌರ್ಮೆಂಟ್ ರಿಪೀಟೆಡ್ ಕ್ವಶನ್ ಅದಾವ. ಇವು ಓಸು ಕ್ವಶನ್ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳಿದ್ದೇ ಕ್ವಶನ್ನ. ಇದು PM10 ಸಲ್ಫರ್ ಡೈಆಕ್ಸೈಡ್, PM 2.5 PB ಅಂದ್ರೆ ಲ್ಯಾಡ್. ಗ್ರಾಮದಾನ ಚಳುವಳಿ ಯಾರು ಪ್ರಾರಂಭ ಮಾಡಿದ್ರು ಅಂದ್ರೆ ಆಚಾರ್ಯ ವಿನೋಬಾ ಭಾವೆ ಅವರು. ನೆಕ್ಸ್ಟ್, ಇಲ್ಲಿ ಏನೇನದಾವ ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆ ಎಂದರೆ ಏನು? ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆ. ಇದು ಒಂದು ಗೊತ್ತಿದ್ರೆ ಸಾಕು. ಹಾಗಾದರೆ ಡಿ ಮುಂದೆ ಏನು ಬರಬೇಕು ಅಂದ್ರೆ 3 ಬರಬೇಕು. ಇದು ಸರಿಯಾದ ಉತ್ತರ. ಸರ, ಈ ಸೇವೆ ಎನ್ನುವುದು ಟ್ಯಾಕ್ಸ್ ಕಟ್ಟಬಹುದು. ಟ್ಯಾಕ್ಸ್ ಅಂದ್ರೆ ಇದನ್ನು ಒಂದು GST ಅದಲ್ರಿ. ಇಲ್ಲೇ ವಾರ್ಡ್. ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಮೊಟ್ಟ ಮೊದಲಿಗೆ ಭಾರತದೊಳಗ ಕರ್ನಾಟಕದಲ್ಲಿ 1975 ಸ್ಟಾರ್ಟ್ ಮಾಡಿತ್ತು. 1975 ಡ್ಯಾಶ್ ಕರ್ನಾಟಕ ಲೋಕಲ್ ಏರಿಯಾ ನೆಟ್ವರ್ಕ್ LAN ಅಂತೇಳಿ ಬರ್ತದಲ್ಲ, ಇದು ಹೇಳ್ಬೇಕು ನಾವು. ಏನ್ ನೆಕ್ಸ್ಟ್, ಆನ್ಲೈನ್ ಸಮೀಕ್ಷೆ ಮಾಡಲು ಗೂಗಲ್ ಫಾರ್ಮ್ ಅಂತ ಹೇಳಿ ಬೇಕು. ಇದನ್ನ ವಯಸ್ಸಿನ ಮೇಲಿನ ಪ್ರಶ್ನೆಗಳು ಈ ರೀತಿ ಬಿಡಿಸೋದು. 7, 10, 6 ವರ್ಷಗಳ ನಂತರ 17, 23, 6ಕ್ಕೆ 6 ದೊಡ್ಡದರದ ಸಾಣದ ಮೈನಸ್ ಮಾಡಿ 23 - 17 ಕೋರೆ ಗುಣಾಕಾರ ಮಾಡಿ. ಈ ರೀತಿಯಾಗಿ 23 7 17 10 170 ಆಯ್ತು. 7 3 21 2 ಬತ್ತು. 7 7 14 14 1 2 16. ಇದ್ರಾಗ ಇದು ಮೈನಸ್ ಮಾಡಿದ್ರೆ 9 ಬರ್ತದೆ ಇಲ್ಲಿ. ಇನ್ನು 6 ಇಂಟು ಇದ್ರಾಗ ಇದು ಮೈನಸ್ ಮಾಡಿದ್ರೆ 6 3 3 3 2 3 1 3 2 2 2 ಎಷ್ಟು 4 ಆಯ್ತು. 4 ಇಂಟು 7 28 ಆಯ್ತು. 4 10 ಎಷ್ಟಾಯ್ತು 40 ಆಯ್ತು. ಇಬ್ಬರದು ಡಿಫ್ರೆನ್ಸ್ ಕೇಳ್ಯಾನ 12 ವರ್ಷ ಬರ್ತದೆ. ಜಾನ್ ಒಂದು ಕೆಲಸ 6 ಗಂಟೆದೊಳಗೆ ಮಾಡ್ತಾನ, ಇನ್ನ ಒಬ್ಬ 12 ಗಂಟೆ ಮಾಡ್ತಾನ. ಇಬ್ರು ಕೂಡಿ ಎತ್ ಕೇಳ್ಯಾರ 6 + 12 =
6 × 12 ಡಿವೈಡ್ ಬೈ 18 6 ಒಂದಲೇ 6 ಮೂರಲೆ 3 ಒಂದಲೇ 3 ನಾಲ್ಕಲೆ ಈಜ್ಕೊಲ್ ಟು 4 ಗಂಟೆ. ಇದು ಯಾವುದು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಅವರು ಹೊಸು ಮಂದಿ ಏನದಂದ್ರೆ ಗುಣಾಕಾರ ಮಾಡಿಲ್ಲ. 1000 × 3 3000 ಆಯಿತು. 5 × 2 ಅಂದ್ರೆ ಇದು 1000 ಆಯಿತು. ಹಂಗೆ ಅಂದ್ರೆ 5 × 2 ಇದನ್ನು 1000 ಆಯಿತು. ಈಜ್ಕೊಲ್ ಟು ಎಷ್ಟು ಆಯ್ತು ಅಂದ್ರೆ 5000. 2.5 ಕೋಟಿ ಅಂದ್ರೆ ಅದಕ್ಕೆ ನಾವು ಏನಂದ್ರೆ ಟೋಟಲ್ ಇವ್ರು ಎಷ್ಟು ಅದಾರ ಅಂದ್ರೆ 10 ಅದಾರ. ಅದನ್ನು ನಾವು ಕಡ್ತಾ ಹೊಡೆದು ಲೆಕ್ಕ ತೊಗೊಂಡೇವು ಅಂದ್ರೆ ಎಷ್ಟು ಬರ್ತದೆ ಅಂದ್ರೆ 50,000 ಬರ್ತದೆ ಸರ್ ಲೆಕ್ಕ. ನೆಕ್ಸ್ಟ್ ಇದು ಏನದಂದ್ರೆ ದೂರ ಮತ್ತು ಸಮಯದ ಕೆಲಸ ಆದರೆ 80 ಕಿಲೋಮೀಟರ್ಸ್ ಉತ್ತರ ಬರ್ತದೆ. ಇಲ್ಲಿ ಇದನ್ನು ನಾವು ಬಿಡಿಸೋದೇ ಅವಶ್ಯಕತೆ ಇಲ್ಲ. ಇದರ ಒಂದು ಮೈನಸ್ ಮಾಡೋಣ ತಂದಾರ. ಇಲ್ಲಿ ನೋಡಿ ಅಂಶದಲ್ಲಿ ಅಂದ್ರೆ ಮ್ಯಾಗ 5 / 12 ಅಂಶದಲ್ಲಿ ಒಂದನ್ನು ಕಳೆದ್ರೆ 4 / 12 ಆಯ್ತು. 4 ಒಂದಲೇ 4 ಮೂರಲೆ ಈಜ್ಕೊಲ್ ಟು 1 3/2 ಬರ್ತಾ ಇಲ್ಲ ರೀ. ಅವ ಕೊಟ್ಟಿದ್ದು 1 3/2 ಅದ. ಛೇದದಲ್ಲಿ 8 ಸೇರಿಸಿದ್ದಾರೆ. 5 / 12 ಛೇದ ಅಂದ್ರೆ ಇದಕ್ಕೆ 8 ಕೂಡಿಸಿದ್ರೆ 8 ಆತಂದ್ರೆ 5 / 20. 5 ಒಂದಲೇ 5 ನಾಲ್ಕಲೆ 1 4/2 ಆಗ್ತದ ನೋಡ್ರಿ. ಹಾಗಾಗಿ 5 / 12 ಸರಿಯಾದ ಉತ್ತರ. ಎ ಮತ್ತು ಬಿ ಎರಡೂ ಪೈಪ್ಗಳು ಅನುಕ್ರಮವಾಗಿ ಕೆಲಸ ಮಾಡಿದ್ರೆ 14 ನಿಮಿಷ 40 ಸೆಕೆಂಡ್ ಈ ಟೈಮ್ ತೋರ್ಸ. ಎಲ್ಲರಿಗೂ ಧನ್ಯವಾದಗಳು.